ಹೇಳಿ ನಾವು ಸೋಮಿಕೊಪ್ಪ ರೋಡು ಗೆಜ್ಜನಹಳ್ಳಿ ರಸ್ತೆ ಚಾಲುಕ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಹಿಂಭಾಗದ ಏರಿಯಾ ಟೀಚರ್ಸ್ ಕಾಲೋನಿ ಅಂತ ಅಲ್ಲಿ ವಾಸವಾಗಿರೋದು. ಈ ಗಾಳಿ ಮಳೆಗೆ ಮೊನ್ನೆ ಒಂದು ಸ್ಟ್ರೀಟ್ ಲೈಟ್ ಮನೆ ಹತ್ರ ಬಾರ್ ಹಿಂಭಾಗದ ಮನೆಯಲ್ಲಿ ಸ್ಟ್ರೀಟ್ ಲೈನ್ ಹೋಗಿದೆ. ಅದು ಒಂದು ವಾರದಿಂದ ಕಂಪ್ಲೇಂಟ್ ಮಾಡ್ತೀನಿ, ಬರ್ತಾಯಿಲ್ಲ. ಮತ್ತು ಇಲ್ಲಿ ಡಿ ಪಿ ಸ್ವಿಚ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು, ಡಿ ಪಿ ಸ್ವಿಚ್ಚು ಇದುವರೆಗೂ ಹಾಕಿಲ್ಲ. ಕೈಯಲ್ಲಿ ಹೋಗಿ ಸಿಕ್ಸ್ಬೇಕು, ಇದು ಮಾಡಬೇಕು, ಅದು ಶಾರ್ಟ್ ಆಗುತ್ತೆ ಮಳೆ ಬಂದ ತಕ್ಷಣ. ಅದನ್ನು ಸರಿಪಡಿಸಿದ್ರೆ ಒಂದು ವಾರ 15 ದಿವಸ ಆಯಿತು ಬಂದು ನೋಡ್ಕೊಂಡು ಹೋಗಿ ಅವ್ರು ಬಂದು ಮಾಡಿಲ್ಲ. ಈ ಮನೆ ಸ್ಟ್ರೀಟ್ ಲೈನು ಇವಾಗ ಲೂಸ್ ಕಾಂಟ್ಯಾಕ್ಟ್ ಆಗಿದೆ. ಅದು ಒಂದು ವಾರದಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ದೇನೆ ಲೈಟ್ ಮೇಂಟೆನೆನ್ಸ್ಗೆ. ಇವತ್ತು ಬರ್ತೀನಿ ಅಂದರೆ ಒಂದು ವಾರದಿಂದ ಮಾಡೋದಂತ ರೆಕಾರ್ಡ್ ಇದೆ. ಅವ್ರು ಬಂದು ಮಾಡ್ತಾಯಿಲ್ಲ. ಅದು ಏನು ಅಂತ ಕೇಳಿದೆ, ಮೇನ್ ಲೈನ್ ಹಾಕ್ಕೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಿದ್ರು. ಸರ್ ನಮಗೆ ಅದು ಬೇಡ, ನಮಗೆ ಒಂದು ಡಿ ಪಿ ಹಾಕ್ಕೊಟ್ಟಿದ್ದಾರೆ, ಲೂಸ್ ಕಾಂಟ್ಯಾಕ್ಟ್ ಆಗಿದೆ, ಅದನ್ನು ಸರಿಪಡಿಸ್ಕೊಡ್ರಿ. ಬಾರಿ ಹಿಂಭಾಗದ ನಾವು ಏಜ್ ಆಗಿರೋರು ಇಬ್ಬರೇ ಇರೋದು, ನಮಗೆ ಬರ್ತೀವಿ ಜನ ಅಲ್ಲಿ ಓಡಾಡ್ತಿರ್ತಾರೆ, ಗೊತ್ತಾಗೋದಿಲ್ಲ ಕತ್ಲು ಅಂತ ಹೇಳಿದೆ. ಅದು ಬರ್ತೀವಿ, ಇದುವರೆಗೂ ಬಂದಿಲ್ಲ ಸರ್. ಲೈನಿಗೆ ಡೈಲಿ ಮಾಡ್ತಾಯಿದ್ದೀನಿ, ಅದು ಏನೂ ಉಪಯೋಗ ಆಗ್ತಾಯಿಲ್ಲ. ಅವ್ರು ಇವತ್ತು ಕಳಿಸ್ಕೊಡ್ತೀನಿ ಅಂತ ಇದುವರೆಗೂ ಬಂದಿಲ್ಲ. ನೋಡಿರಿ, ಈ ಥರ ಸ್ವಿಚ್ ಹಿಂಗೆ ಹಾಕಕ್ಕೆ ಹೋದ್ರೆ ಇಲ್ಲೆಲ್ಲ ಸ್ಕಿನ್ ಆಗಿದೆ. ಏನಾರು ಅನಾಹುತ ಆದರೆ ಯಾರು ಜವಾಬ್ದಾರು? ಅದಕ್ಕೊಂದು ಡಿ ಪಿ ಸ್ವಿಚ್ ಹಾಕ್ಕೊಡ್ತೀನಿ ಅಂದ್ರೆ ಇದುವರೆಗೂ ನೋಡ್ಕೊಂಡು ಹೋದ್ರು, ಫೋಟೋ ಹೊಡ್ಕೊಂಡು ಹೋದ್ರೆ ಇನ್ನೂವರೆಗೂ ಬಂದಿಲ್ಲ. ಅವ್ರಿಗೆ ಸಿಟಿ ಲೇಔಟ್ ರಸ್ತೆ ಇದು, ಇದರಲ್ಲೂ ಡಿ ಪಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು, ಇದುವರೆಗೂ ಡಿ ಪಿ ಹಾಕಿಲ್ಲ. ಕೈಯಲ್ಲೇ ಸಿಕ್ಸ್ಬೇಕು, ಕರೆಂಟ್ ಹೊಡೀತದು. ಅದನ್ನ ಸರಿಪಡಿಸಿದ್ರೆ ಒಂದು ವಾರ 15 ದಿವಸ ಆಯಿತು, ಬಂದಿಲ್ಲ ಸರ್. ಈ ಥರ ಲೈನ್ ಸಿಕ್ಸಂಗೆ ಮಾಡಿದ್ದಾರೆ, ಡಿ ಪಿ ಸ್ವಿಚ್ ಹಾಕ್ಕೊಡ್ತಿದ್ರೆ ಹಾಕಿಲ್ಲ. ನೋಡಿ ಇದು ಈ ಥರ ಇದೆ. ಇದು ಯಾವತ್ತಿದ್ರೂ ಡೇಂಜರ್, ಚುರು ಶಾರ್ಟ್ ಆಗುತ್ತೆ ಹಾಕ್ಬೇಕಾರೆ. ಮಾಯಣ್ಣಗೌಡರು ಇದಕ್ಕೆ ಹೆಲ್ಪ್ ಮಾಡಬೇಕು. ಸ್ಟ್ರೀಟ್ ಲೈನ್ ಮೇಂಟೆನೆನ್ಸ್ನವರು ಯಾವುದೂ ಜವಾಬ್ದಾರಿ ತಗೊಂತ ಇಲ್ಲ, ಅದನ್ನು ಸರಿಪಡಿಸ್ಬೇಕು ಅಂತ ಮಾಯಣ್ಣಗೌಡರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊತೀವಿ. SN ಕುಮಾರ್ ಅಂತೇಳಿ, ನಾವು ಟೀಚರ್ಸ್ ಲೇಔಟ್ನವರು, MSK ಲೇಔಟ್ ಪಕ್ಕದ ಲೇಔಟ್ನವರು.